ಮೊದಲನೆಯ ಪ್ರಶ್ನೆ, ಪ್ಯಾರಾಸಿಟಮಾಲ್ ಮಾತ್ರೆ ಯಾವ ಅಂಗಕ್ಕೆ ಅಡ್ಡ ಪರಿಣಾಮ ಬೀರುತ್ತದೆ? ಎ ಕಿಡ್ನಿ, ಬಿ ಹೃದಯ, ಸಿ ತಲೆಯ ಭಾಗ, ಡಿ ಲಿವರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್ ಭಾಗಕ್ಕೆ. ಎರಡನೆಯ ಪ್ರಶ್ನೆ, ತೂಕ ಹೆಚ್ಚಾಗಲು ಯಾವ ಹಣ್ಣು ತುಂಬ ಉತ್ತಮವಾಗಿದೆ? ಎ ಆರೆಂಜ್, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಮೂರನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಪ್ರಾಣಿ ಯಾವುದು? ಎ ನೀಲಿ ತಿಮಿಂಗಳ, ಬಿ ನೀರಾನೆ, ಸಿ ಆನೆ, ಡಿ ಹಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀಲಿ ತಿಮಿಂಗಳ. ನಾಲ್ಕನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ದೂರ ಚಲಿಸುವಂತಹ ಏಕೈಕ ರೈಲು ಯಾವುದು? ಎ ವಿವೇಕ್ ಎಕ್ಸ್ಪ್ರೆಸ್, ಬಿ ವಂದೇ ಮಾತರಂ, ಸಿ ರಾಜಧಾನಿ ಎಕ್ಸ್ಪ್ರೆಸ್, ಡಿ ನವಯುಗ್ ಎಕ್ಸ್ಪ್ರೆಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿವೇಕ್ ಎಕ್ಸ್ಪ್ರೆಸ್. ಐದನೆಯ ಪ್ರಶ್ನೆ, ಯೂಟ್ಯೂಬ್ನಲ್ಲಿ ಹೆಚ್ಚು ಹುಡುಕಲಾದಂತಹ ಪದ ಯಾವುದು? ಎ ಹೌ ಟು ಕುಕ್, ಬಿ ಹೌ ಟು ಕಿಸ್, ಸಿ ಹೌ ಟು ಡು ಯೋಗ, ಡಿ ಹೌ ಟು ಡು ಡೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೌ ಟು ಕಿಸ್ಸಿಂಗ್. ಆರನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದುವರೆಗೂ ಬಂದಿಲ್ಲ? ಎ ತೆಲಂಗಾಣ, ಬಿ ಕರ್ನಾಟಕ, ಸಿ ಕೇರಳ, ಡಿ ಬಿಹಾರ ರಾಜ್ಯದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣದಲ್ಲಿ. ಏಳನೆಯ ಪ್ರಶ್ನೆ, ಹೆಚ್ಚು ಚಿಕನ್ ತಿಂದರೆ ಯಾವ ರೋಗ ಬರುತ್ತದೆ? ಎ ಬಿಪಿ, ಬಿ ಜಾಂಡೀಸ್, ಸಿ ತೂಕ ಹೆಚ್ಚಾಗುತ್ತದೆ, ಡಿ ಶುಗರ್ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ. ಎಂಟನೆಯ ಪ್ರಶ್ನೆ, ಎಣ್ಣೆ ಸ್ನಾನ ಮಾಡುವುದರಿಂದ ಏನು ಉಪಯೋಗ? ಎ ತಲೆನೋವು ನಿಯಂತ್ರಣ, ಬಿ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ, ಸಿ ಸುಸ್ತು ಕಡಿಮೆ, ಡಿ ಮೈಕೈ ನೋವು ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮದ ಕಾಂತಿ. ಒಂಬತ್ತನೆಯ ಪ್ರಶ್ನೆ, ನಮ್ಮ ಇಮಿಡಿ ಚೆನ್ನಾಗಿರಲು ನಾವು ಏನನ್ನ ಹಚ್ಚಬೇಕು? ಎ ಜೇನುತುಪ್ಪ, ಬಿ ಹಾಲು, ಸಿ ಅರಿಶಿಣ, ಡಿ ಕ್ರೀಮ್ ಅನ್ನ ಹಚ್ಚಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಶಿಣ. ಹತ್ತನೆಯ ಪ್ರಶ್ನೆ, ಕರ್ನಾಟಕದ 4ನೇ ಮುಖ್ಯಮಂತ್ರಿಗಳು ಯಾರು? ಎ ಎಸ್ ನಿಜಲಿಂಗಪ್ಪ, ಬಿ ಸಿದ್ದರಾಮಯ್ಯ, ಸಿ ಗುಂಡೂರಾವ್, ಡಿ ಕುಮಾರಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ನಿಜಲಿಂಗಪ್ಪ. 11ನೆಯ ಪ್ರಶ್ನೆ, ಪ್ರತಿದಿನ ಹಾಲು ಕುಡಿಯುವುದರಿಂದ ಏನು ಲಾಭ? ಎ ಉತ್ತಮವಾದ ನಿದ್ರೆ, ಬಿ ಗ್ಯಾಸ್ಟ್ರಿಕ್ ಕಡಿಮೆ, ಸಿ ಮೂಳೆಗಳಿಗೆ ಬಲ, ಡಿ ಬಿಪಿ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆಗಳಿಗೆ ಬಲ. 12ನೆಯ ಪ್ರಶ್ನೆ, ಯಾವ ರಾಜ್ಯವು ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ? ಎ ಬಿಹಾರ, ಬಿ ಉತ್ತರ ಪ್ರದೇಶ, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. 13ನೆಯ ಪ್ರಶ್ನೆ, ಕೊಕೊ ಕೋಲಾ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ? ಎ ಅಮೆರಿಕ,
ಬಿ ರಷ್ಯಾ, ಸಿ ಕೊರಿಯಾ, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. 14ನೆಯ ಪ್ರಶ್ನೆ, ಹೆಚ್ಚು ಮಾರಾಟವಾಗುವಂತಹ ಸಿಮ್ ಕಾರ್ಡ್ ಯಾವುದು? ಎ ಜಿಯೋ, ಬಿ ವೊಡಾಫೋನ್, ಸಿ ಏರ್ಟೆಲ್, ಡಿ ಐಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಯೋ ಸಿಮ್. 15ನೆಯ ಪ್ರಶ್ನೆ, ಮನುಷ್ಯನ ರಕ್ತವನ್ನು ನಾವು ಎಷ್ಟು ದಿನಗಳ ಕಾಲ ಸಂಗ್ರಹ ಮಾಡಬಹುದು? ಎ 40 ದಿನಗಳು, ಬಿ 20 ದಿನಗಳು, ಸಿ 35 ದಿನಗಳು, ಡಿ 34 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 35 ದಿನ. 16ನೆಯ ಪ್ರಶ್ನೆ, ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಓಡಾಡಿದರೆ ಏನು ಅರ್ಥ? ಎ ಧನಲಾಭವಾಗುತ್ತದೆ, ಬಿ ಸದಾ ಜಗಳಗಳು ಆಗಬಹುದು, ಸಿ ಲಕ್ಷ್ಮಿಯ ಆಗಮನವಾಗುತ್ತದೆ, ಡಿ ಕೆಟ್ಟ ಸೂಚನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭ ಮತ್ತು ಆಪ್ಷನ್ ಸಿ ಲಕ್ಷ್ಮಿಯ ಆಗಮನ ಆಗಬಹುದು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.